ಹಾಯ್ ಫ್ರೆಂಡ್ಸ್, ನಾನು ನಿಮಗಿವತ್ತು ಕೊಡ್ತಾ ಇರೋ ಸಿಹಿ ಸುದ್ದಿ ಏನಪ್ಪ ಅಂದರೆ IPL 2025 RCB ತಂಡಕ್ಕೆ ಕನ್ನಡಿಗ ಎಂಟ್ರಿ ಆಗ್ತಾ ಇದ್ದಾನೆ. ಇದ್ರ ಬಗ್ಗೆ ವಿವರವಾದ ಮಾಹಿತಿಯನ್ನು ಕೊಡ್ತೀನಿ. ಇದು ಅಂತ RCB ಅಭಿಮಾನಿಗಳಂತೂ ಗುಡ್ ನ್ಯೂಸ್, ಸಂತೋಷದ ವಿಚಾರನೇ ಅಂದರೆ ತಪ್ಪಾಗಲಿಕ್ಕಿಲ್ಲ. ಈಗ ಮತ್ತೊಬ್ಬ ಕನ್ನಡಿಗ ಎಂಟ್ರಿ ಕೂಡ ಆಗ್ತಾ ಇದೆ. ಹೌದು ಫ್ರೆಂಡ್ಸ್, ಈ ವಿಷಯ ಕೇಳೋಕ್ಕೆ ತುಂಬ ಖುಷಿ ಆಗ್ತಿದೆ. ಅದು ಯಾವ ಆಟಗಾರ ಅಂತ ಹೇಳ್ತೀನಿ. ಅವರು ಯಾವ ಒಳ್ಳೆಯ ಕೆಲಸಗಳನ್ನು ಮಾಡಿದ್ದಾನೆ ಅಂತಲೂ ಕೂಡ ಹೇಳ್ತೇನೆ. ಅದಕ್ಕಿಂತ ಮುಂಚೆ ನೀವು ಒಂದು ಕೆಲಸ ಮಾಡಬೇಕು. ಏನಂದರೆ ಈ ಕೂಡಲೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ, ಹಾಗೆ ನಿಮ್ಮ ನೋಟಿಫಿಕೇಷನ್ ಕೂಡ ಆನ್ ಮಾಡಿ ಇಟ್ಕೊಳ್ಳಿ. ಯಾಕಂದರೆ ನಾನು ಹಾಕುವ ಹೊಸ ಹೊಸ ವೀಡಿಯೋಗಳು ಕೂಡ ನಿಮಗೆ ಫಸ್ಟ್ ಬಂದು ತಲುಪುತ್ತೆ. ಓಕೆ ಫ್ರೆಂಡ್ಸ್, ಏನು ಗೊತ್ತಾ, ಇತ್ತೀಚೆಗಷ್ಟೇ ಮುಗಿದ ಅಂದರೆ ಈಗ 2-3 ವಾರದೊಳಗೆ ಮುಗಿದಿರುವಂಥ ಮಹಾರಾಜ ಟ್ರೋಫಿಯಲ್ಲಿ ಪ್ರಶಸ್ತಿ ಗೆದ್ದ ತಂಡ, ಅದು ಎಲ್ಲರಿಗೂ ಗೊತ್ತೇ ಇದೆ, ಮೈಸೂರು ವಾರಿಯರ್ಸ್ ತಂಡದ ಆಟಗಾರ. ಹೌದು ಗೆಳೆಯರೆ, ನಾನು ಹೇಳ್ತಿರೋದು ಕ್ಯಾಪ್ಟನ್ ಕರುಣ್ ನಾಯರ್ ಅವ್ರ ಬಗ್ಗೆನೇ. ಅವರು ಕೇವಲ 48 ಬಾಲಲ್ಲಿ ಅಜೇಯ 124 ರನ್ ಹೊಡೆದಿದ್ದು ನಮಗೆಲ್ಲರಿಗೂ ಗೊತ್ತೇ ಇದೆ. ಇನ್ನು IPL 2025 ಮೆಗಾ ಹರಾಜು ನಡೆಯೋಕ್ಕೆ ಇನ್ನು ಕೇವಲ ತಿಂಗಳುಗಳಷ್ಟೇ ಇರೋದು. ಅಷ್ಟರಲ್ಲಿ ಅಬ್ಬರಿಸಿ ಗೆದ್ದು ಟ್ರೋಫಿ ಗೆಲ್ಲಿಸಿದ ಕರುಣ್ ನಾಯರನ್ನು ಖರೀದಿ ಮಾಡೋಕ್ಕೆ ನಮ್ಮ RCB ಪ್ಲ್ಯಾನ್ ಮಾಡ್ತಾಯಿದೆ. ಇದ್ರ ಬಗ್ಗೆ ಮ್ಯಾನೇಜ್ಮೆಂಟ್ ಕೂಡ ಅವರೇ ವಿಷಯ ಹೇಳಿದ್ದಾರೆ. ಈ ಸಲ ನಾವು ಕರುಣ್ ನಾಯರ್ನ ಖರೀದಿ ಮಾಡ್ತಾಯಿದ್ದೀವಿ ಅಂತ. ಅಷ್ಟಕ್ಕೂ ಯಾಕೆ ಗೊತ್ತಾ ಅವ್ರನ್ನ ಖರೀದಿ ಮಾಡ್ತಾ ಇರೋದು? ಅವರು ಬೆಂಗಳೂರು ಆಟಗಾರರು, ಅವರಿಗೆ ಹೋಮ್ ಗ್ರೌಂಡ್ ಆಗಿರುತ್ತೆ ಅಂತ ನಾವೆಲ್ಲ ಅಂದ್ಕೊಂಡಿರೋದು ನಿಜ. ಆದರೆ ಅದಕ್ಕಲ್ಲ ಫ್ರೆಂಡ್ಸ್, ಅವ್ರನ್ನ ಖರೀದಿ ಮಾಡ್ತಾ ಇರೋದು. ಅವರು ಮಿಡ್ಲ್ ಆರ್ಡರ್ ಅಲ್ಲಿ ಬಂದು ಬಿಗ್ ಹಿಟ್ ಮಾಡ್ತಾರೆ ಅಂತ ಅಷ್ಟೇ ಅಲ್ಲ, ನಾಯಕ ಫಾಫ್ ಡು ಪ್ಲೆಸಿಸ್ ಅವ್ರನ್ನ ರೀಪ್ಲೇಸ್ ಮಾಡೋದಕ್ಕೂ ಇದು ಒಂದು ಒಳ್ಳೆಯ ಅವಕಾಶ. ಕರುಣ್ ನಾಯಕನಾಗಿ ಮಾಡೋ ಪ್ಲ್ಯಾನ್ ಕೂಡ RCB ತಂಡದ ಮ್ಯಾನೇಜ್ಮೆಂಟಿಗಿದೆ. ಮತ್ತು ಅವರು 100% ಗರ್ಜಿಸುತ್ತಾರೆ ಅಂತ ಗ್ಯಾರಂಟಿ ಕೂಡ ಮ್ಯಾನೇಜ್ಮೆಂಟ್ ತಿಳಿಸಿದೆ. ಹೌದು ಫ್ರೆಂಡ್ಸ್, ಇವರು RCB ತಂಡಕ್ಕೆ ಬಂದರೆ ಖಂಡಿತ ಫಾಫ್ ಡು ಪ್ಲೆಸಿಯನ್ನು ಬಿಡೋ ಹಂತದಲ್ಲಿ ನಮ್ಮ RCB ಮ್ಯಾನೇಜ್ಮೆಂಟ್ ಇದೆ. ಯಾಕಂದರೆ ಅವರಿಗೆ ಈಗಾಗಲೇ 41 ವರ್ಷ ಆಗಿದೆ. ಇನ್ನೂ 3 ವರ್ಷಗಳ ತನಕ IPL ಹರಾಜು ನಡೆಯೋಲ್ಲ. ಅದಕ್ಕೋಸ್ಕರ ಕರುಣ್ ನಾಯರ್ ಅವ್ರನ್ನ ಕ್ಯಾಪ್ಟನ್ ಮಾಡ್ತೀನಿ ಅಂತ ಮ್ಯಾನೇಜ್ಮೆಂಟೇ ಈಗಾಗಲೇ ಭರವಸೆ ಕೊಟ್ಟಿದೆ. ಇದಕ್ಕೋಸ್ಕರನೇ ಕರುಣ್ ನಾಯರ್ನವ್ರನ್ನ ಹರಾಜಿನಲ್ಲಿ ಖರೀದಿ ಮಾಡ್ತೀನಿ ಅಂತ RCB ಮ್ಯಾನೇಜ್ಮೆಂಟ್ ಹೇಳ್ತಾ ಇದೆ. ಇನ್ನು ಮತ್ತೊಬ್ಬ ಕನ್ನಡಿಗರನ್ನು ತೆಗೆದುಕೊಳ್ತಾ ಇದ್ದಾರೆ. ಅವರು ಯಾರು ಅಂತ ಹೇಳ್ತೀನಿ. ಯಾರು ಅಂತ ಗೊತ್ತಾಗಬೇಕಾದ್ರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ, ಹಾಗೆ ಬೆಲ್ ಐಕಾನ್ ಬಟನನ್ನು ಪ್ರೆಸ್ ಮಾಡಿ. ಯಾಕಂದರೆ ನಾನು ಹಾಕೋ ವಿಡಿಯೋ ನಿಮಗೆ ಸಿಗತ್ತೆ ಫಸ್ಟು. ಆವಾಗ ನಿಮಗೆ ಗೊತ್ತಾಗತ್ತೆ ಅವರು ಯಾರು ಅಂತ. ಆ ಅದ್ಭುತ ಆಟಗಾರನ ಮಾಹಿತಿ ಹೇಳ್ತೇನೆ. ಓಕೆ ಫ್ರೆಂಡ್ಸ್, ಧನ್ಯವಾದಗಳು. ಹಾಗೆ ಇವ್ರನ್ನ ಕರುಣ್ ನಾಯರ್ ಅವರು ಟೆಸ್ಟ್ನಲ್ಲಿ 300ಕ್ಕಿಂತ ಹೆಚ್ಚು ರನ್ ಬಾರಿಸಿದ ಆಟಗಾರ, ನಮ್ಮ ಕನ್ನಡಿಗ ಅಂತ ಹೇಳೋದಕ್ಕೂ ಹೆಮ್ಮೆ ಆಗ್ತಾಯಿದೆ ಫ್ರೆಂಡ್ಸ್.